ಮಾಲತಿ ಹೇಳ್ತಾಳೆ, ಅಪ್ಪ ಹೋಗು ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ರಾಯರು ತಮ್ಮ ಮಗಳನ್ನ ಕಾಲೇಜಿಗೆ ಕಳಿಸೋದಕ್ಕೆ ಒಪ್ಕೊಳ್ತಾರೆ. ಸರಿ ಅಂತ ಮಾಲತಿ ಕಾಲೇಜಿಗೆ ಹೋಗ್ತಾಳೆ, 4 ಜನರ ಜೊತೆ ಬರೀತಾಳೆ, ಸ್ವಲ್ಪ ತನ್ನ ದುಃಖವನ್ನು ಮರೀತಾಳೆ. ಇನ್ನೊಂದು ಕಡೆ ಪ್ರಸಾದ್ನ ಮಡದಿಯಂಥ ಲಕ್ಷ್ಮಿ 2ನೇ ಬಾರಿ ಗರ್ಭಿಣಿ ಆಗಿರ್ತಾಳೆ. ಅವಳು ತನ್ನ ಹೆರಿಗೆಗೋಸ್ಕರ ತನ್ನ ತವರು ಮನೆಗೆ ಹೊರಟೋಗ್ತಾಳೆ. ರಾಯರ ಮಗನಾದಂಥ ಶಿವು ನಾಟಕದಲ್ಲಿ ತುಂಬ ಆಸಕ್ತಿ ಇರುತ್ತೆ ಅವನಿಗೆ. ತನ್ನ ಜೊತೆಯಲ್ಲಿ ನಾಟಕದಲ್ಲಿ ಪಾತ್ರ ಮಾಡುವಂತಹ ಜಯಂತಿ ಅನ್ನೋ ಹುಡುಗಿ ಮೇಲೆ ಅವನಿಗೆ ಪ್ರೀತಿ ಉಂಟಾಗುತ್ತೆ. ಆದರೆ ಈ ವಿಷಯನ ತನ್ನ ತಂದೆ ಹತ್ರ ಹೇಗೆ ಹೇಳೋದು ಅಂತ ಅವನಿಗೆ ಸ್ವಲ್ಪ ಭಯ. ಮಾಲತಿಗೆ ಈ ವಿಷಯ ಗೊತ್ತಾಗುತ್ತೆ. ಅವಳು ಹೇಳ್ತಾಳೆ, ಅಪ್ಪ ಇದಕ್ಕೆಲ್ಲ ಒಪ್ಪೋದಿಲ್ಲ ಅಂತ. ಆದರೆ ಶಿವು ತಾನು ಅದೇ ಹುಡುಗಿನ ಮದುವೆ ಆಗೋದು ಅಂತ ಅವನು ಹೇಳ್ತಾನೆ. ಒಂದು ದಿನ ಪ್ರಸಾದ್ಗೆ ಒಂದು ಪತ್ರ ಬರುತ್ತೆ. ಆ ಪತ್ರವನ್ನು ನೋಡಿದ ತಕ್ಷಣ ಪ್ರಸಾದ್ಗೆ ಒಂದು ಆಘಾತ ಕಾದಿರುತ್ತೆ. ಏನು ಅಂದರೆ, ಹೆರಿಗೆಗಂತ ಹೋದ ತನ್ನ ಮಡದಿ ಲಕ್ಷ್ಮಿ ತೀರೋಗಿರ್ತಾಳೆ. ಹೆರಿಗೆ ಅಂತ ತವರು ಮನೆಗೆ ಹೋದ ಮಡದಿ ತೀರೋದ್ಲು. ಪ್ರಸಾದ್ನ ಜೀವನ ತಲೆ ಕೆಳಗಾಗಿದೆ. ಅವನಿಗೊಬ್ಬ ಮಗ ಇದ್ದಾನೆ. ಈಗ ಮುಂದೆ ಏನು ಮಾಡೋದು ಅಂತ ಚಿಂತೆ. ಪ್ರಸಾದ್ ಈ ವಿಷಯವನ್ನು ರಾಯರಿಗೆ ಹೇಳೋದಕ್ಕಂತ ಒಂದಿನ ರಾಯರ ಮನೆಗೆ ಬರ್ತಾನೆ. ರಾಯರಿಗೆ ತುಂಬ ಬೇಸರ ಆಗುತ್ತೆ. ಅದೇ ರೀತಿ ಎಲ್ರಿಗೂ ಬೇಸರ ಆಗುತ್ತೆ. ಪ್ರಸಾದ್ನ ಅಕ್ಕ ಕಮಲಮ್ಮನವರು ಕೇಳ್ತಾರೆ, ಈಗ ಮಗುನ ಏನು ಮಾಡ್ತೀಯ ಅಂತ ಹೇಳಿದಾಗ, ಅಲ್ಲಿಂದ ಕರ್ಕೊಂಬಂದು ನನ್ನ ಜೊತೆ ಇಟ್ಕೊಳ್ತೀನಿ ಅಂತ ಪ್ರಸಾದ್ ಹೇಳ್ತಾನೆ. ಈ ರೀತಿ ಎಲ್ಲ ಕಡೆ ಒಂದು ದುಃಖದ ವಾತಾವರಣ. ಇಂತಹ ಸಂದರ್ಭದಲ್ಲಿ ಪ್ರಸಾದ್ ತನ್ನ ಮಗನಾದ ಮಂಜುನ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬಳು ಕೆಲಸದವಳನ್ನ ಗೊತ್ತು ಮಾಡ್ತಾನೆ. ಒಂದಿನ ಏನಾಗುತ್ತಂದರೆ, ಬೀದಿಯಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಪ್ರಸಾದ್ನ ಮಗನಾದ ಮಂಜು ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾನೆ. ಈಗ ಪ್ರಸಾದ್ ಆಫೀಸಿಂದ ವಾಪಸ್ ಬರ್ತಾ ಇರ್ತಾನೆ. ಮಗು ಏನು ಮಾಡುತ್ತಂದರೆ, ಆಟ ಆಡೋದಕ್ಕಂತ ಬೀದಿಗೆ ಬಂದಾಗ ಒಂದು ವೇಗವಾಗಿ ಕಾರ್ ಬರ್ತಾ ಇರುತ್ತೆ. ಪ್ರಸಾದ್ ಅದನ್ನ ನೋಡಿ ಭಯ ಆಗಿ ಅವಸರವಾಗಿ ಹೋಗಿ ಆ ಮಗುನ ಎತ್ಕೊಳ್ತಾನೆ. ಇಷ್ಟು ಕೇರ್ಲೆಸ್ ಆಗಿ ತನ್ನ ಮಗನನ್ನು ನೋಡ್ಕೊಳ್ತಾ ಇರುವ ಆ ಕೆಲಸದವಳನ್ನ ಬೈದು ಕೆಲಸದಿಂದ ತೆಗೆದುಬಿಡ್ತಾನೆ. ಈಗ ಮಗುನ ಯಾರು ನೋಡ್ಕೊಳ್ಳೋದು ಅಂತ, ಯಾಕಂದರೆ ಅವನು ಆಫೀಸ್ಗೆ ಹೋಗಬೇಕು, ಮಗ ಒಬ್ಬನೇ ಇರೋದು, ಯಾರು ನೋಡ್ಕೊಳ್ಳೋದು ಅಂತ ಅವನಿಗೆ ಒಂದು ಗೊಂದಲ. ಸರಿ, ಮಗನ್ನ ಕರ್ಕೊಂಡೋಗಿ ತನ್ನ ಅತ್ತೆ ಮಾವನ ಮನೆಯಲ್ಲಿ ಬಿಟ್ಬೇಡ ಅಂತ ನಿರ್ಧಾರ ಮಾಡ್ತಾನೆ. ಅದನ್ನು ಹೇಳೋದಕ್ಕೆ ರಾಯರ ಮನೆಗೆ ಬರ್ತಾನೆ. ಆಗ ರಾಯರು ಹೇಳ್ತಾರೆ, ಅಲ್ಲಪ್ಪ, ನೀನು ನಿನ್ನ ಮಗನ್ನ ಅಲ್ಲಿ ಬಿಟ್ಬಿಟ್ರೆ ನಿಮ್ಮಿಬ್ಬರ ಬಾಂಧವ್ಯ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ನಮ್ಮ ಮೊಮ್ಮಕ್ಕಳೆಲ್ಲ ಇದ್ದಾರಲ್ಲ, ನಿಮ್ಮ ಅಕ್ಕನೂ ಇಲ್ಲೇ ಇದ್ದಾರೆ, ನೀನು ಯಾಕೆ ಮಂಜುನ ಇಲ್ಲೇ ಬಿಡಬಾರ್ದು, ಎಲ್ಲರ ಜೊತೆ ಸೇರಿಕೊಂಡು ಅವನು ಬೆಳಿತಾನೆ ಅಂತ ರಾಯರು ಹೇಳ್ತಾರೆ. ಪ್ರಸಾದ್ ಹೇಳ್ತಾನೆ, ಅಲ್ಲ, ನನ್ನನ್ನು ನೀವೇ ಬೆಳೆಸಿ ದೊಡ್ಡವನು ಮಾಡಿದ್ರಿ, ಮತ್ತೆ ನಿಮಗೆ ನಾನು ತೊಂದರೆ ಕೊಡಬೇಕಾಗುತ್ತಲ್ಲ ಅಂತ. ರಾಯರು ಹೇಳ್ತಾರೆ, ಆಗಲ್ಲ, ಏನಿಲ್ಲಪ್ಪ, ನೀನು ಯಾಕೆ ಆಗಲ್ಲ ಅಂದ್ಕೊಳ್ತೀಯಾ,